ಅದು ಯಾವುದೂ ಆ ಥರ ಆಗ್ಲಿಕ್ಕೆ ಬಿಡುವುದಿಲ್ಲ. ನಾವು ರೈತರ ಪರವಾಗಿ, ರೈತರ ಧ್ವನಿಯಾಗಿ, ರೈತರ ಧ್ವನಿಯಾಗೇ ಇರ್ತೀವಿ. ಗುಟ್ಕಾ ನಿಷೇಧದ ವಿಚಾರವನ್ನು ಮುಂದಿಟ್ಟುಕೊಂಡು ರೈತರಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಲಾಗುತ್ತಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಹಾಗೂ ಸ್ಥಳೀಯ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಗುಟ್ಕಾದಲ್ಲಿ ನಿಕೋಟಿನ್ ಅಂಶವಿರುವುದರಿಂದ ಅದನ್ನು ನಿಷೇಧಿಸಲಾಗಿದೆ ವಿನಃ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಅಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಬಿಜೆಪಿ ನಾಯಕರು ರೈತರನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಗುಟ್ಕಾ ನಿಷೇಧದ ವಿಷಯದಲ್ಲಿ ರೈತರಿಗೆ ವಿಷ ನೀಡುವ ಕೆಲಸವನ್ನು ಆರ್ ಜ್ಞಾನೇಂದ್ರ ಮತ್ತು ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರವು ರೈತರ ಹಿತಾಸಕ್ತಿಗೆ ಬದ್ಧವಾಗಿದ್ದು ಈ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ ಅವರು, ಮಹಾರಾಷ್ಟ್ರದಲ್ಲಿಯೂ ಗುಟ್ಕಾ ನಿಷೇಧ ಜಾರಿಯಲ್ಲಿದೆ, ಆದರೆ ಅಲ್ಲಿ ಯಾವುದೇ ರೈತರಿಗೆ ತೊಂದರೆಯಾಗಿಲ್ಲ. ಹೀಗಿದ್ದರೂ ನಮ್ಮ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಇದು ರೈತ ವಿರೋಧಿ ಧೋರಣೆಯಾಗಿದ್ದು ಇಂತಹ ನಡವಳಿಕೆಗಳನ್ನು ಸಾರ್ವಜನಿಕರು ಗಮನಿಸುತ್ತಿದ್ದಾರೆ ಎಂದು ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಅಂತಿಮವಾಗಿ ಈ ರೈತರ ಹಿತವನ್ನು ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಮತ್ತು ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡುವ ಯಾವುದೇ ಆದೇಶವನ್ನು ಪಾಲಿಸಲು ರಾಜ್ಯ ಸರ್ಕಾರ ಸಿದ್ಧವಿದೆ ಎಂದು ಬೇಳೂರು ತಿಳಿಸಿದ್ದಾರೆ. ರೈತರು ಯಾವುದಕ್ಕೂ ಆತಂಕಕ್ಕೊಳಗಾಗುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದ ಅವರು, ವಿರೋಧ ಪಕ್ಷದವರ ಈ ರಾಜಕೀಯ ನಾಟಕಕ್ಕೆ ಬೆಲೆ ನೀಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಶಾಸಕ ಗೋಪಾಲಕೃಷ್ಣ ಬೇಳೂರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಅಭಿವೃದ್ಧಿಯ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಭದ್ರಾಪುರ, ದಿಶಾ ಸಮಿತಿ ಸದಸ್ಯರು, ಭಾರತ ಸರ್ಕಾರ. ಶಿವಮೊಗ್ಗ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಕೆಜಿ ಶ್ರೀಧರ್, ಬಿಜೆಪಿ ಮುಖಂಡರು ಮತ್ತು ಅಡಿಕೆ ಬೆಳೆಗಾರರು ಹಾಗೂ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹಸೂಡಿ ಮಹಾಶಕ್ತಿ ಕೇಂದ್ರದ ಸಮಸ್ತ ಕಾರ್ಯಕರ್ತರು ಮತ್ತು ಮುಖಂಡರುಗಳು. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ದಿನಾಂಕ 16/8/2026 ಭಾನುವಾರ ಬೆಳಗ್ಗೆ 11:30ಕ್ಕೆ ಸ್ಥಳ ಎನ್ಡಿಬಿ ಹಾಸ್ಟೆಲ್ ಆವರಣ, ಹಳೆ ತಾಲೂಕು ಕಚೇರಿ ರಸ್ತೆ, ಶಿವಮೊಗ್ಗ. ಶರಣರ ಬರುವಮಗೆ ಪ್ರಾಣ ಜೀವಾಳವಯ್ಯ. ಸ್ವಾಗತ ಕೋರುವವರು ನಗರ ಡಿವಿಷನ್ ವೀರಶೈವ ಲಿಂಗಾಯತ ವಿದ್ಯಾರ್ಥಿ ನಿಲಯ ವಿಶ್ವಸ್ಥ ಮಂಡಳಿ, ಎನ್ಡಿಬಿ ಹಾಸ್ಟೆಲ್ ಟ್ರಸ್ಟ್, ಶಿವಮೊಗ್ಗ. ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ ಹರೀಶ್, ಜಿಲ್ಲಾಧ್ಯಕ್ಷರು, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಬಿ ರಘುಪತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಜಿ ಗುಡ್ಡಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟಲ್ಲಿ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ,
ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಯಾವುದೇ ನೋಡಿ ಇದು ಅದರಲ್ಲಿ ಯಾವುದೋ ಒಂದು ಅಂಶ ನಿಕೋಟಿನ್ ಇದೆ ಅಂತ ಹೇಳಿದ ಮೇಲೆ ನಿಕೋಟಿನ್ ಇರಬಾರ್ದು ಅನ್ನೋದಕ್ಕೆ ಗುಟ್ಕಾ ನಿಷೇಧ ಮಾಡಿ ಅಂತ ಹೇಳಿದ್ದಾರೆ. ಬಿಟ್ರೆ ಅದನ್ನ ಇವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಇವತ್ತು ಇಲ್ಲೆಲ್ಲ ಬೊಗಳೆ ಬೀಳ್ತಾರಲ್ಲ, ಇಲ್ಲಿ ಆರ್ಗ ಜ್ಞಾನೇಂದ್ರ ಮತ್ತು ಇಲ್ಲಿ ಹಾಲಪ್ಪ ಗುಟ್ಕಾ ನಿಲ್ಲಿಸ್ಬಿಟ್ಟು ನಮ್ಮ ರೈತರನ್ನೆಲ್ಲ ಹಾಳು ಮಾಡಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿ ಹತ್ರ ನಾ ಮಾತಾಡಿದ್ದೇನೆ. ನಮ್ಮ 9 ಜಿಲ್ಲೆಯ ನಾಯಕರೆಲ್ಲ ಮಾತಾಡಿದ್ದಾರೆ, MLA ಮಾತಾಡಿದ್ದಾರೆ. ಆ ತರ ಏನು ವಾತಾವರಣ ಇಲ್ಲ, ನಾವು ಮಾಡೋದಿಲ್ಲ ಆ ತರ ಅಂತಲೂ ಹೇಳಿದ್ದಾರೆ. ಈಗ ಅದನ್ನ ತಡೆ ಹಿಡಿದು ಮಾಡ್ತಾರೆ. ನಿಕೋಲಿನ್ಗೋಸ್ಕರ ಆ ತರ ಒಂದು ಹೇಳಿಕೆ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ಮಹಾರಾಷ್ಟ್ರದಲ್ಲಿ ಇವತ್ತು ಒಂದೇ ಒಂದು ಪಾನ್ ಪರಕ್ ಸಿಗಲ್ಲ, ಅಲ್ಲಿ ನಿಲ್ಸಿದ್ದಾರೆ. ಹಂಗಾದ್ರೆ ಅಲ್ಲಿ ನಿಲ್ಸಿದ್ರೆ ಅಡಿಕೆ ರೇಟ್ ಕಮ್ಮಿ ಆಗೋದಲ್ವಾ? ಅವತ್ತು ಯಾಕೆ ಇವ್ರು ಮಾತಾಡಲ್ಲ? ಇವರು ಬಾಯಿಗೆ ಬೀಗ ಹಾಕೊಂಡಿದ್ದಾರೆ. ಇವ್ರು ನೋಡಿ, ಜ್ಞಾನೇಂದ್ರ ಅವರು ಇವರಿಬ್ರು ಸೇರಿ ಇಡೀ 9,000 ರೈತರ ಜನರಿಗೆ ವಿಷ ಕೊಟ್ಟವರು ಇವರೆಲ್ಲ. ಇವ್ರಿಗೆ ಮಾತಾಡೋಂಥ ಯೋಗ ಇಲ್ಲ. ಶರಾವತಿಯ ಯೋಜನೆಯನ್ನು ಏನು ಇವತ್ತು ಅವ್ರಿಗೆ ಕೊಡ್ಬೇಕಾಗಿತ್ತು, ಇವ್ರ ಕಾಲದಲ್ಲಿ ಏನು ಮಾಡ್ದೇನೆ ಅವ್ರಿಗೆಲ್ಲರಿಗೂ ವಿಷ ಕೊಟ್ಟರು. 9,000 ಕುಟುಂಬ ಇವತ್ತು ಬೀದಿ ಬಂದಿದೆ. ಸುಪ್ರೀಂ ಕೋರ್ಟ್ ಏನಾದ್ರು ಆದೇಶ ಕೊಟ್ರೆ ಅವ್ರು ಬದುಕ್ತಾರೆ, ಇಲ್ಲಾಂದ್ರೆ ಇವ್ರು ಈ ಪಾಪಿಗಳಿಂದಲೇ ಇವತ್ತು ಇಡೀ ಹಾಳಾಗಿ ಹೋಗುತ್ತೆ ಅಷ್ಟೇ. ಇವ್ರಿಗೆ ಯಾವ ಹಕ್ಕಿದೆ? ಅವ್ರಿಗೆ ಏನಾದ್ರು ಮಾಡಿ ಇವ್ರಾಗಿದ್ರೆ ನಾವು ಹೇಳ್ತಿದೀವಿ, ಅಪ್ಪ ನೀನು ಒಳ್ಳೆ ಮನುಷ್ಯ ಕಣೋ, ನೀನ್ ಮಾಡಿದ್ಯಾ, ಬಡವ್ರ ಪರ ಕೆಲಸ ಮಾಡಿದ್ಯಾ ಅಂತ ಹೇಳ್ಬೋದು. ಏನು ಇಲ್ದಾನೆ ಏನು ಜ್ಞಾನೇಂದ್ರ ಒಬ್ಬನೇ ಅಡಿಕೆ ಬೆಳೆಯವನು, ಜ್ಞಾನೇಂದ್ರ ಒಬ್ಬನೇ ರೈತರ ಪರವಾಗಿ, ನಾವೆಲ್ಲ ಏನ್ ಬೇರೆನಾ? ನಾವು ರೈತರ ಮಕ್ಕಳೇ, ನಾವು ರೈತರ ಪರವಾಗಿ, ನಾವು ಸಹ ರೈತರಿಗೋಸ್ಕರ, ಅಡಿಕೆ ಬೆಳೆಗಾರರಿಗೋಸ್ಕರ ನಾವು ಇದ್ದೀವಿ. ಇವ್ರಿಬ್ರೇ ಅಲ್ಲ. ಸುಮ್ಮನೆ ನಾಟಕ ಆಡೋದ್ ಬೇಡ. ನಿನಗೆ ತಾಕತ್ತು ದಮ್ಮಿದ್ರೆ ಇವತ್ತು ಏನು ಅಡಿಕೆ ಬೆಳೆಗಾರರು ಉಳ್ಸಕ್ ಹೇಳಿ. ಬಾಂಬೆಯಲ್ಲಿ 106 ಗಾಡಿನ ಸೀಸ್ ಮಾಡಿದಾರಲ್ಲ, ಅವಾಗೆಲ್ಲ ಹೇಳಿದ್ರು ಇವರು 100 ಗಾಡಿ ಎಲ್ಲ 160 ಗಾಡಿನ ಇವತ್ತು ಅಡಿಕೆ ರೇಟ್ಗಳನ್ನ ಕಂಟೈನರ್ ಸೀಸ್ ಮಾಡಿದ್ರು. ಅವಾಗ ಇವ್ರು ಬಾಯಿ ಬಿಚ್ಚಿಲ್ಲ, ಅಲ್ಲೇ ಕುತ್ಕೊಂಡಿದ್ದಾರೆ. ಈಗ ಬಾಯಿ ಬಂದೇ ಮಾತಾಡ್ತಾರೆ, ಬೇಕಾದಂಗೆ ಮಾತಾಡ್ತಾರೆ. ಹಂಗಾಗಿ ರೈತ ಹೋರಾಟ ಇವರೊಬ್ಬರಿಗೆಲ್ಲ, ನಮಗೂ ಇದೆ, ನಮ್ಮ ಮುಖ್ಯಮಂತ್ರಿಗಳಿಗೂ ಅದು ಅರಿವಿದೆ. ಅದು ಯಾವುದೋ ಆ ಥರ ಆಗ್ಲಿಕ್ಕೆ ಬಿಡುವುದಿಲ್ಲ. ನಾವು ರೈತರ ಪರವಾಗಿ, ರೈತರ ಧ್ವನಿಯಾಗಿ, ರೈತರ ಧ್ವನಿಯಾಗೇ ಇರ್ತೀವಿ.